ಎಲ್ರಿಗೂ ನಮಸ್ಕಾರ. ಇದು ಫಸ್ಟ್ ಟೈಮ್ ನಾನು ಪ್ರೆಸ್ ಮೀಟಲ್ಲಿಗೆಲ್ಲ ಬಂದಿರೋದು. ಏನಾನ ತಪ್ಪು ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ. ಮೊನ್ನೆ ತಾನೇ ಯುಗಾದಿ ಹಬ್ಬ ಕಳೆದಿದೆ, ಹೊಸ ವರ್ಷ ಶುರುವಾಗಿದೆ. ಹೊಸ ವರ್ಷಕ್ಕೆ ಜಡೇಶ್ ಅವ್ರ ಜೊತೆ ವಿಜಯಣ್ಣನ ಜೊತೆ ಸೇರ್ಕೊಂಡು ಒಂದು ಹೊಸ ಹೆಜ್ಜೆ ಇಡ್ತಾ ಇದ್ದೀವಿ. ನಿಮ್ಮೆಲ್ಲರ ಸಪೋರ್ಟ್ ನಮಗಿರಲಿ. ಆಮೇಲೆ ಮೊದಲಿಗೆ ನಾನು ಭೀಮಾ ಪ್ರೊಡ್ಯೂಸರ್ ಆದ ಜಗದೀಶ್ ಗೌಡ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಆ್ಯಕ್ಚುಲಿ ಅವ್ರು ಮಾಡಬೇಕಾಗಿದ್ದ ಕತೆ ಇದು. ಅವರು ಭೀಮಾ ಮತ್ತು ಅವ್ರ ಕಾರಣಾಂತರಗಳಿಂದ ಅವ್ರು ಮಾಡೋಕ್ಕಾಗ್ದಿರೋ ಜಡೇಶ್ ಅವ್ರಿಗೆ ನೀವು ಕಾಯಬೇಡಿ, ನೀವು ಮುಂದುವರಿಸಿ ಅಂತ ಹೇಳಿದಕ್ಕಾಗಿ ಇವತ್ತು ಪ್ರೊಡಕ್ಷನ್ ನಂಬರ್ 2 VK29 ನಾವು ಮಾಡೋವಾಗಾಯಿತು. ಆಮೇಲೆ ಜಡೇಶ್ ಸರ್ ಬಗ್ಗೆ ಹೇಳಬೇಕಂದ್ರೆ ನಾವು ಭೇಟಿಯಾಗಿ ಒಂದು ತಿಂಗಳೂ ಆಗಿಲ್ಲ. ಇನ್ನು ಹಬ್ಬ ಅಂದರೆ ಒಂದು 20-25 ದಿವಸ ಆಗಿರ್ಬೋದು ಅಷ್ಟೇ. ಈಗ ಆಲ್ರೆಡಿ ನಿಮ್ಮ ಮುಂದೆ ಕೂತ್ಕೊಂಡು ಮುಹೂರ್ತ ಮಾಡಿ ಪಿಕ್ಚರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಾಯಿದೆ. ಕಳೆದ 10 ವರ್ಷಗಳಿಂದ ತುಂಬ ಜನನ ಭೇಟಿ ಮಾಡಿದ್ವಿ, ತುಂಬ ಕಥೆಗಳ್ನ ಕೇಳಿದ್ವಿ, ಹಾಗೂ ಪಿಕ್ಚರ್ನೂ ಅನೌನ್ಸ್ ಮಾಡಿದ್ವಿ. ನಾವು ಕಾರಣಾಂತರಗಳಿಂದ ಮಾಡೋಕ್ಕಾಗಲಿಲ್ಲ. ನಮಗೇನಿತ್ತು ಅಂದರೆ ಸಾರಥಿ ಅಂತ ಸಿನಿಮಾ ಮಾಡಾದ್ಮೇಲೆ ಜನ ನಮ್ಮ ಮೇಲೆ ಅಷ್ಟು ನಂಬಿಕೆ ಇಟ್ಟು ಅಂಥ ಯಶಸ್ಸು ಕೊಟ್ಟ ಮೇಲೆ ಅವ್ರು ನಂಬಿಕೆ ಉಳಿಸ್ಕೊಳಕ್ಕೆ ಅಂಥದ್ದೇ ಮತ್ತೊಂದು ಸಿನಿಮಾ ಮಾಡಬೇಕು ಅಂತ ನಮ್ಗೆ ಆಸೆ ಇತ್ತು. ಅದಕ್ಕೋಸ್ಕರನೇ ತುಂಬ ತಡ ಆಯಿತು. ಬಟ್ ಇನ್ನು ಮುಂದಕ್ಕೆ ಈ ಥರ ತಡ ಆಗಲ್ಲ. ಆ ಸಾರಥಿ ಹೆಸರಲ್ಲೇ ಸಾರಥಿ ಫಿಲಮ್ಸ್ ಅಂತ ಶುರು ಮಾಡಿದ್ದೀವಿ. ಸೊ ಇನ್ನು ಮುಂದಕ್ಕೆ ಕಂಟಿನ್ಯೂಸ್ ಆಗಿ ನಮ್ಮ ಬ್ಯಾನರಲ್ಲಿ ಸಿನಿಮಾಗಳು ನಡೀತಾ ಇರುತ್ತೆ. ಆಮೇಲೆ ವಿಜಯಣ್ಣಂಗೆ ಥ್ಯಾಂಕ್ಸ್ ಹೇಳಬೇಕು. ನಮ್ಮದವ್ರದ್ದು ಪರಿಚಯ ತುಂಬ ಹಳೆ ಪರಿಚಯ. ಈ ಸಿನಿಮಾಯಿಂದ ಮತ್ತೆ ಅವ್ರ ಜೊತೆ ಜರ್ನಿ ಮಾಡೋವಾಗಿದೆ. ಆಮೇಲೆ ನಮ್ಮ ಟೆಕ್ನಿಷಿಯನ್ಸ್ KM ಪ್ರಕಾಶ್ ಸರು, ಸ್ವಾಮಿ ಸರ್ ಕ್ಯಾಮ್ರಾಮ್ಯಾನು, ಮ್ಯಾನೇಜರ್ ನರಸಿಂಹ ಸರು, ಆಮೇಲೆ ರಿತನ್ಯ ಅವರು, ಶಿಶಿರ್ ಅವರು, ಆಮೇಲೆ ಹೀರೋಯಿನಾಗಿ ರಚಿತಾರಾಮ್ ಅವ್ರು ಮಾಡ್ತಾಯಿದ್ದಾರೆ. ಆಮೇಲೆ ಇನ್ನೂ ಮತ್ತಷ್ಟು ಕಲಾವಿದರುಗಳು ಇದ್ದಾರೆ. ಮುಂದಿನ ದಿನಗಳಲ್ಲಿ ನಿಮ್ಗೆ ಹೇಳ್ತೀವಿ ಅಷ್ಟೇ. ಥ್ಯಾಂಕ್ ಯು. ನಿಮ್ಮೆಲ್ಲರದು ಸಪೋರ್ಟ್ ಇರಲಿ ಕಡೆವರೆಗೂ. ಥ್ಯಾಂಕ್ ಯು ವೆರಿ ಮಚ್. ಸೂರಜ್, ನೀವು ಏನು ಮಾಡ್ತಿದ್ದೀರಾ ಅಂತ ಅಂದರೆ ಈಗ ಕೋ ಪ್ರೊಡ್ಯೂಸರ್ ಆಗಿ ಮೊದಲ ಹೆಜ್ಜೆ ಇಡ್ತಾ ಇದ್ದೀರಾ? ಹೌದು ಸರ್. ಸೊ ನೀವೇನು ಮಾಡ್ಕೊಂಡಿದ್ದೀರಾ ಅಂತ? ಸರ್ ನಾನು BE ಮಾಡಿ MBA ಮಾಡಿದ್ದೀನಿ ಮಾರ್ಕೆಟಿಂಗಲ್ಲಿ. ಲಂಡನಲ್ಲಿ ಮಾಸ್ಟರ್ಸ್ ಮಾಡ್ಕೊಂಬಂದಿದ್ದೆ. ಅಪ್ಪನ ಬಿಸ್ನೆಸ್ಸೇ ನೋಡ್ಕೊತಾ ಇದ್ದೆ, ಜೊತೆ ಕಾಂಟ್ರಾಕ್ಟಿಂಗ್ ಮಾಡ್ತಾಯಿದ್ದೆ ನಾನು. ಆಮೇಲೆ ಇವಾಗ ಕಾಂಟ್ರಾಕ್ಟಿಂಗಲ್ಲಿ ನಿಮಗೆ ಗೊತ್ತಿದೆ ಏನಾಗ್ತಾಯಿದೆ ಅಂತ. ಸದ್ಯಕ್ಕೆ ನಿಲ್ಲಿಸ್ಬಿಟ್ಟು ತೋಟ ಮಾಡ್ತಾಯಿದ್ವಿ ನಾನು ಒಬ್ಬ ಇಬ್ಬರು ಸೇರಿಕೊಂಡು ಊರಲ್ಲಿ. ಇವಾಗ ಜಡೇಶ್ ಸರ್ ಬಂದಮೇಲೆ ಸಿನಿಮಾ ಇಂಟ್ರೆಸ್ಟ್ ಜಾಸ್ತಿ ಆಗ್ಬಿಟ್ಟು ಸಿನಿಮಾ ಮಾಡೋಣ ಅಂತ ಬಂದಿದ್ದೀವಿ. ಒಳ್ಳೆಯದಾಗಿ. ಫಸ್ಟು ವಿಜಯಣ್ಣಂಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಡೇರ್ಡೆವಿಲ್ ಮುಸ್ತಫಾ ಆದಮೇಲೆ ಇದೇ ಥರ ನಾವೇ ಸ್ಕ್ರಿಪ್ಟ್ ಮಾಡಬೇಕು, ಅಂದರೆ ಪ್ರೊಡ್ಯೂಸರ್ಸ್ ಹುಡುಕಬೇಕು, ಈ ಥರ ಅಂದರೆ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಓಡಾಡ್ತಿದ್ದಾಗ ಕಾಲ್ ಮಾಡಿದ್ರು, ನಮ್ಮ ಮನೆಗೆ ಬಾ ಅಂದರು. ಹೋದೆ. ಒಂದು ಸಿನಿಮಾ ಇದೆ, ಅದ್ರ ಬಗ್ಗೆ ಅಂದರೆ ನೀನು ಆ್ಯಕ್ಟ್ ಮಾಡ್ತೀಯಾ ಅಂತಂದರು. ಹ್ಞೂ ಅಂದೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಅಂದರೆ ಈ ಥರ ಆಪರ್ಚುನಿಟಿ ಕೊಡ್ಸೋದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಜಡೇಶ್ ಸರ್ಗೆ ಅಂದರೆ ತುಂಬ ಆನೆಸ್ಟ್ ಅವರು. ಅಂದರೆ ನಾನು ಏನು ಬೇಕಾದ್ರೂ ಅವ್ರ ಹತ್ರ ಕೇಳ್ಬೋದು, ಸ್ಕ್ರಿಪ್ಟ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದ್ರ ಬಗ್ಗೆಯೂ ಅವ್ರ ಜೊತೆ ಮಾತಾಡ್ಬೋದು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಪ್ಲಸ್ ಮೊದಲನೇ ಸಿನಿಮಾ ಆದಮೇಲೆ ಈ ಥರದ್ದೊಂದು ಎಕ್ಸ್ಪೋಜರ್ ಮತ್ತು ಇಂಥ ದೊಡ್ಡ ಟೀಮ್ ಜೊತೆ ಮತ್ತು ಇಂಥ ಒಳ್ಳೆ ಸ್ಕ್ರಿಪ್ಟ್ ಜೊತೆ ಕೆಲಸ ಮಾಡೋಕ್ಕೆ ಸಿಕ್ಕಿರೋದು ಯಾವುದೇ ಕಲಾವಿದಂಗಾದರೂ ಅದೃಷ್ಟ ಅನಿಸುತ್ತೆ. ಸೊ ತುಂಬ ಅಂದರೆ ತುಂಬಾ ಖುಷಿ ಆಗ್ತಿದೆ. ಪ್ಲಸ್ ನಿಮ್ಮೆಲ್ಲರೂ ಸಪೋರ್ಟು ಬೇಕು. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ನಾನು ವಿಜಯ್ ಸಾರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಅವರ ಭೇಟಿ 13 ವರ್ಷದಿಂದಲೇ ಇತ್ತು. ನನ್ನ ಸಿನಿಮಾ ಆಫ್ಟರ್ ಸಾರಥಿ ಆದ ನಂತರ, ಬ್ಲಾಕ್ ಬಸ್ಟರ್ ಇಟ್ಟಾದ ನಂತರ ವಿಜಯ್ ಸಾರ ಜೊತೆಯಲ್ಲಿ ಮಾಡಿ. ಯಾಕಂದರೆ ಅವರ ಒಂದು ಪರ್ಫಾರ್ಮೆನ್ಸು, ಆ್ಯಕ್ಟಿಂಗ್ ನೋಡಿ ನನಗೆ ತುಂಬ ಖುಷಿ ಆಯಿತು. ಮಾಡಬೇಕು ಅಂತ ಹೋಗಿದ್ರಿ, ಕಾರಣಾಂತರದಿಂದ ಆಗಲಿಲ್ಲ. ಈ 12 ವರ್ಷದಿಂದಲೇ ನಾವು ಕಾಂಬಿನೇಷನಲ್ಲಿ ಒಂದು ಸಿನಿಮಾ ಮಾಡಬೇಕಿತ್ತು, ಆಗಲಿಲ್ಲ. ಅದಾದ ನಂತರ ಸುಮಾರು 2-3 ಜೊತೆಲಿ ಮಾಡಬೇಕಿತ್ತು. ಮುರಳಿ ಸರ್ ಜೊತೆಲೂ ಮಾಡಬೇಕಿತ್ತು, ಅದು ಆಗಲಿಲ್ಲ. ಆಮೇಲೆ ಸುಮಾರು ಜನ, ಎಷ್ಟೋ ಜನ ಕತೆಗಳು ಹೇಳ್ಕೊಂಬಂದರು, ಡೈರೆಕ್ಟ್ರುಗಳು ಹಂಗೆ ಮಾಡ್ತೀವಿ, ಹಿಂಗೆ ಸರ್, ಹಾಗೆ ಸರ್ ಅಂತ. ಬಟ್ ಕಂಟೆಂಟಲ್ಲಿ ಅಂತ ಹೇಳ್ಕೊಳ್ಳೋಂಥ ಒಂದು ಇದ್ದಿದ್ದು ಸಿಗ್ತಿರಲಿಲ್ಲ. ನಮ್ಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕಳೆದ ಒಂದು ತಿಂಗಳಿಂದೆ ನಮ್ಮ ಊರು ಲಕ್ಷ್ಮೀಕಾಂತ್ ಅಂತ ನಮ್ಮ ಹುಡುಗ, ಅಣ್ಣ ಹಿಂಗೆ ಜಡೇಶ್ ಸರ್ ಅಂತೇಳಿ ಕಾಟೇರ ಸ್ಟೋರಿ ಬರೆದಿರೋಂಥ ರೈಟ್ ಇದ್ದಾರೆ, ತುಂಬ ಹಂಬಲ್ ವ್ಯಕ್ತಿ, ನೋಡಿ ಅಣ್ಣ ಕಳಿಸ್ಕೊಡ್ತೀನಿ ನೋಡಿ ಅಂತ ನಮ್ಮ ಲಕ್ಷ್ಮೀಕಾಂತ್ ಅಂತ ನಮ್ಮೂರು ಹುಡುಗ, ನನ್ನ ಆತ್ಮೀಯ, ಕಳಿಸ್ಕೊಟ್ಟು ಬಂದಾಗ ಅವ್ರನ್ನ ನೋಡಿದಾಗ ನಾನು ಇವ್ರು ಡೈರೆಕ್ಟರ್ ಅನ್ನೋ ಥರ ಭಾವನೆಯಲ್ಲಿ. ಯಾಕಂದರೆ ನಾನು ಕಾಟೇರ ಸಿನಿಮಾದಲ್ಲಿ ಅವರನ್ನು ಎಲ್ಲೋ ಒಂದು ಹಿಂದೆ ಇದ್ದರು. ಆ ಒಂದು ಸಂದರ್ಭದಲ್ಲಿ ದರ್ಶನ್ ಅವರಿರ್ಬೋದು, ರಾಕ್ಲೈನ್ ಅವರಿರ್ಬೋದು, ಎಲ್ಲರ ಬಗ್ಗೆ ಹೊಗಳ್ತಾ ಇದ್ದಾಗ, ಸ್ವಾಮಿ ಇದಕ್ಕೆಲ್ಲ ಇನ್ನೊಬ್ರು ಇದ್ದಾರೆ ಮೇನ್ ಸೂತ್ರಧಾರರು, ಇವರಿಂದಲೇ ಈ ಸಿನಿಮಾ ಅಂತೇಳಿ ಕರೆದಾಗ ನೋಡಿದಾಗ ನನಗೆ ತುಂಬ ಖುಷಿಯಾಗೋಯ್ತು.
ಬಂದು ಹೇಳಿದಿಷ್ಟೇ, ಸರ್ ಸುಮಾರು ವರ್ಷದಿಂದ 1.5 ವರ್ಷದಿಂದ ಇದ್ರ ಬಗ್ಗೆ ನಾನು ಮಾಡಬೇಕು ಅಂತ ಹೇಳಿ ಹಗಲು ರಾತ್ರಿ ನಾನು ವರ್ಕ್ ಮಾಡಿದ್ದೀನಿ ಸರ್. ನಮಗೆ ಪ್ರೊಡ್ಯೂಸರ್ ಇದ್ರು ಅಲ್ಲದೆ ಅವರೇನೆ ಎಲ್ಲ, ಜಗದೀಶ್ ಸರ್ ಅವರು ಹೀರೋಯಿನ್ ಇರ್ಬೋದು, ಹೀರೋ ಸರ್ ಇರ್ಬೋದು, ಎಲ್ಲರನ್ನು ಕಾಂಬಿನೇಷನ್ನು ಸೆಟ್ ಮಾಡ್ಕೊಂಡು ಸಿನಿಮಾ ಮಾಡಬೇಕು ಅಂತ ಹೇಳಿದ್ರು. ಅವ್ರದ್ದು ಈಗಾಗಲೇ ಒಂದು ಭೀಮಾ ತಮಗೆಲ್ಲರಿಗೂ ಗೊತ್ತಿದೆ, ಕೊನೆದೇನು ರಿಲೀಸ್ ಡೇಟಲ್ಲಿದೆ, ಅದು ಮುಗಿದ ನಂತರ ಮಾಡಬೇಕು ಅಂತೇಳಿ ಲೇಟ್ ಆಗುತ್ತೆ ಅಂತ ಹೇಳಿದಕ್ಕೋಸ್ಕರ ಜಡೇಶ್ ಸರ್ಗೆ ಹೇಳಿದ್ರಂತೆ, ನೀವು ಯಾರನ್ನಾದ್ರೂ ಒಳ್ಳೆ ಪ್ರೊಡ್ಯೂಸರ್ ನೋಡಿಬಿಟ್ಟು ನೀವು ಮಾಡ್ಕೊಳ್ಳಿ, ಪರವಾಗಿಲ್ಲ, ನಂದೇನು ಅಭ್ಯಂತರ ಇಲ್ಲ ಅಂತ. ಆಗ ನನಗೆ ಜಡೇಶ್ ಸರ್ ಅವ್ರು ಬಂದು ಕೇಳಿದ್ರು. ಅವಾಗ ನಾನು ಯಾರ್ದು ಅಂತ ಹೇಳ್ತಿದ್ದಂಗೆ ವಿಜಯ್ ಸರ್ ಅಂತಿದ್ದಂಗೆ ನಮ್ಮ ಅವರು, ಯಾಕಂದರೆ ಅವ್ರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಊಟ ತರಿಸ್ಬಿಟ್ಟು ಹೇಳ್ಬಾರ್ದು ಅದನ್ನು, ಅಷ್ಟು ಒಂದು ಇದ್ರಾಗ ನೋಡ್ಕೊಂಡು ಕಳಿಸಿದ್ರು ನನಗೆ. ಸರ್ ನಂದು ಋಣ ಇದೆ ಸರ್, ಯಾವತ್ತೋ ಮಾಡಬೇಕಾಯ್ತು, ಅವರು ನಾನು ನಮ್ಮ ಬ್ಯಾನರಲ್ಲೇ ಅಂತ ಹೇಳಿದೆ. ವಿಜಯ್ ಸರ್ಗೆ ಹೋಗಿ ಹೇಳಿದ್ರಂತೆ, ತುಂಬ ಖುಷಿಪಟ್ಟರು ಅವರು, ನನಗೂ ತುಂಬ ಇಷ್ಟ ಆಯಿತು. ಇದು ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಆತನ ಒಬ್ಬ ನಿರ್ದೇಶಕ ಹೇಗಿರಬೇಕು ಅಂದರೆ, ಒಬ್ಬ ಪ್ರೊಡ್ಯೂಸರ್ನ ನಾನು ಸುಮಾರು ಕಥೆಗಳು ಕೇಳಿದೆ, ತಮಗೆಲ್ಲರಿಗೂ ಗೊತ್ತಿರಬೇಕು. ಬ್ಲ್ಯಾಕ್ ಬಸ್ಟರ್ ಇಟ್ಕೊಟ್ಬಿಟ್ಟು ದುಡ್ಡು ತಗೊಂಡು ಹೋಗ್ಬಿಟ್ಟ ಇಂಡಸ್ಟ್ರಿಗೆ, ಆಕಸ್ಮಿಕವಾಗಿ ಬಂದಿದ್ದು. ಇದೂ ನನಗೆ ಬೇರೆಯವರಿಂದ ಆಕಸ್ಮಿಕವಾಗಿ ಬಂದಿರೋದು. ಒಳ್ಳೆಯದಾಗುತ್ತೆ, ತುಂಬ ಚೆನ್ನಾಗಿದೆ. ನನಗೆ ಸಿನಿಮಾ ಬಗ್ಗೆ ನನಗಿನ್ನ ಜಾಸ್ತಿ ನನ್ನ ಮಗಾರು ಅವರು ಕೂತ್ಕೊಂಡು ಮಾತಾಡಿದ್ದಾರೆ. ಒಳ್ಳೆಯದಾಗಲಿ, ನಿಮ್ಮೆಲ್ಲರ ಸಹಕಾರ ಇರಲಿ. ನಾವು ಈಗ ಸಾರಥಿ ಫಿಲಿಮ್ಸ್ ಅಂತ ಏನು ನಮ್ಮ ಹರ್ಷೇಶ್ವರಿ ಸಿನಿ ಪ್ರೊಡಕ್ಷನ್ ಅಡಿಯಲ್ಲಿ ಸಾರಥಿ ಫಿಲಿಮ್ಸ್ ಅಂತ ಒಂದು ಫಿಲಿಮ್ ಫ್ಯಾಕ್ಟ್ರಿ ಥರ ಮಾಡಿಕೊಂಡು ವರ್ಷಕ್ಕೆ ಒಂದೊಂದು ಸಿನಿಮಾ ಮಾಡಲೇಬೇಕು ಅಂತೇಳಿ ಇಬ್ಬರು ತೀರ್ಮಾನ ಮಾಡಿಕೊಂಡು ಈಗ ಇಳಿದಿದ್ದೀವಿ ಸರ್. ದಯವಿಟ್ಟು ತಮ್ಮೆಲ್ರಿಗೂ ಮತ್ತೊಮ್ಮೆ ಹೇಳ್ತೀನಿ, ತಮ್ಮೆಲ್ಲರೂ ಸಹಕಾರ ಕೊಡಬೇಕು. ಈಗ ನಮ್ಮ ಮಾಸ್ತಿ ಅವ್ರ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿದೆ, ಅವ್ರು ಯಾವ ಥರ ಪಂಚಿಂಗ್ ಡೈಲಾಗ್ ಕೊಡ್ತಾರೆ, ಒಂಥರ ಅವರ ಬರಹದಲ್ಲೇ ಇರ್ತದೆ. ಅದೇ ರೀತಿ ನಮ್ಮ ಸ್ವಾಮಿ ಅವರು, ಕ್ಯಾಮ್ರಾಮ್ಯಾನ್ ಅವರು, ನಮ್ಮ ಮ್ಯಾನೇಜರ್ ನರಸಿಂಹ ಅವರು, ಆಮೇಲೆ ರಿತನ್ಯ ವಿಜಯ್. ಇವತ್ತು ಯಾರೋ ಒಬ್ಬ ಹೀರೋ ತನ್ನ ಮಗಳನ್ನ ಏನೇ ಆಗಿರಲಿ ಮೊದಲಿಗೆ ಅವರು ನಾಯಕ ನಟಿನೇ ಮಾಡಬೇಕು ಅಂತ ಹೇಳಿ ಇದು ಮಾಡ್ತಾರೆ. ಯಾಕಂದರೆ ಅವ್ರು ಹೀರೋ ಆಗಿ ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಎಷ್ಟು ಕಷ್ಟದಿಂದ ಮೇಲೆ ಬಂದರು ಅದು ಅವ್ರಿಗೆ ಗೊತ್ತಿದೆ. ಏಕ್ದಮ್ ನಾನು ಹೀರೋಯಿನ್ ಮಾಡೋದಕ್ಕಿಂತ ನನ್ನ ಮಗಳು ಪರ್ಫಾರ್ಮೆನ್ಸ್ ನೋಡಲಿ, ಅವ್ರ ಡೆಡಿಕೇಶನ್ ನೋಡಿ ಚೆನ್ನಾಗಿ ತೀರ್ಮಾನ ಮಾಡಲಿ. ಪ್ರೊಡ್ಯೂಸರ್ ಅವ್ರು ಬಂದು ಕೇಳಬೇಕು, ನಾವು ಕೇಳಬಾರ್ದು. ನಾವು ಒಟ್ಟಕ್ಕೆ ರಿತನ್ಯ ವಿಜಯನವರ ಈ ಒಂದು ಪಾತ್ರಕ್ಕೆ ಶುರು ಮಾಡ್ತಾರೆ. ಎಲ್ಲರೂ ಶಿಶಿ ಒಳ್ಳೆ ಪರ್ಫಾರ್ಮರ್, ಅವ್ರನ್ನ ನಟನಾಗಿ ಇನ್ನೊಬ್ಬ ಇದಕ್ಕೆ ಹಾಕೊಂತೀನಿ ಸರ್ ಅಂತ ಹೇಳಿದ್ರು. ಈಗ ಅವರು ಇದ್ದಾರೆ. ಈಗ ನನ್ನ ಮಗ ಇನ್ನು ಮುಂದೆ ಎವರಿ ಮ್ಯಾನ್ ಸಕ್ಸಸ್ ಬಿಹೈಂಡ್ ದೇರ್ ಇಸ್ ವುಮೆನ್ ಅಂತಾರೆ. ಅದೇ ರೀತಿ ನನ್ನ ಹಿಂದೆ ಯಾವಾಗಲೂ ಸದಾ ನನ್ನ ಬೆನ್ನಿನ ಹಿಂದೆ ನನ್ನ ಮಗ ಇರ್ತಾನೆ. ಅವನಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನು ತಮ್ಮನ್ನು ಉದ್ದೇಶಿ ವಿಜಯ್ ಅವರು ಮಾತಾಡ್ತಾರೆ. ವಿಜಯ್ ಸರ್.